ವರದಿ ಮಂಡನೆ ಆದ ನಂತರದಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಕೇಳಿದ್ರೆ ನಾವು ಅದ್ರ ಬಗ್ಗೆ ಚರ್ಚಾ ವಿಷಯಗಳನ್ನ ಮಾಡ್ಬೋದು. ಮೊದಲಿಗೆ ಹೊಸಕೋಟೆ ಗ್ರಾಮದ ವೆಂಕಟಮ್ಮ ಕೋಂ ಸ್ವಾಮಿರವರ ವಸತಿ ನಿರ್ಮಾಣ ಯೋಜನೆ, ಇವ್ರಿಗೆ ಆಗಿರ್ತಕ್ಕಂಥದ್ದು ಕೂಲಿ 7,584. ಮನೆಗೆ ಏನಪ್ಪಾ ಅಂತಂದ್ರೆ ನಿಗಮದಿಂದ ಮನೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 170, ಇತರೆ ಜನಾಂಗದವರೆಗೂ 120 ಕೊಡ್ತಾರೆ. ಅದರಲ್ಲಿ ಇನ್ಕ್ಲೂಡ್ ನಾನು ಓದ್ತಿರೋ ಅಮೌಂಟ್ ಯಾವುದು ಅಂದ್ರೆ ಆ ಮನೆಗಳಿಗೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 90 ಮಾನವ ದಿವಸಗಳು ಕೂಲಿ ಅಮೌಂಟ್ ನ ಕೊಡ್ತಾರೆ. ಆ ಅಮೌಂಟ್ ನಾನು ನಿಮ್ಗೆ ಈಗ ಮನೆ ಫಲಾನುಭವಿಗಳಿಗೆ ಬಂದಿರತಕ್ಕಂಥದ್ದು ಹೇಳ್ತೀರ ಮೊತ್ತ. ಕನ್ಫ್ಯೂಸ್ ಆಗಬಾರ್ದು ನೀವು. ನಾನು 7,500 ಅಂದ್ರೆ ಇದ್ಯಾವುದು ಮನೆಯದು ಅಂತ ಅನ್ಬಾರ್ದು ನೀವು. ಅದರಿಂದ 90 ದಿವಸಗಳ ಕೂಲಿ ದುಡ್ಡು ಕೊಡ್ತೀವಲ್ಲ ಅಂತ ನಾನು ನಿಮ್ಗೆ ಈ ಒಂದು ಸಭೆಯಲ್ಲಿ ವರದಿ ಮಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಮೂಡಹಳ್ಳಿ ಗ್ರಾಮದ ಮಾದೇವಮ್ಮ ಕೋಂ ಬಾಲಯ್ಯರವರ ವಸತಿ ನಿರ್ಮಾಣ ಕೂಲಿ ಮೊತ್ತ 16,432 ರೂಪಾಯಿ. ಹೊಸಕೋಟೆ ಗ್ರಾಮದ ತಾಯಮ್ಮ ಕೋಂ ಸಿದ್ದೂರ್ ಶೆಟ್ಟಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 7,584 ರೂಪಾಯಿ. ಮೂಡಹಳ್ಳಿ ಗ್ರಾಮದ ಮಂಜುಳಾ ಕೋಂ ಶಿವಸ್ವಾಮಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 3,476 ರೂಪಾಯಿ. ಹೊಸಕೋಟೆ ಗ್ರಾಮದ ಲಕ್ಷ್ಮೀ ಕೋಂ ಚಂದ್ರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 24,648 ರೂಪಾಯಿ. ಮೂಡಹಳ್ಳಿ ಗ್ರಾಮದ ಸುವರ್ಣ ಕೋಂ ಮಾದೇವಸ್ವಾಮಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 6,004 ರೂಪಾಯಿ. ಹೊಸಕೋಟೆ ಗ್ರಾಮದ ನೀಲಮ್ಮ ಕೋಂ ನಾಗರಾಜರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 7,584 ರೂಪಾಯಿ. ಹೊಸಕೋಟೆ ಗ್ರಾಮದ ಲಕ್ಷ್ಮಮ್ಮ ಕೋಂ ಜವರಾಯ್ಕರವರ ಮನೆ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 9,480 ರೂಪಾಯಿ. ಮೂಡಹಳ್ಳಿ ಗ್ರಾಮದ ಶಿವಮ್ಮ ಕೋಂ ಕೆಂಪೇಗೌಡರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 11,376 ರೂಪಾಯಿ. ಆಲತ್ತೂರು ಗ್ರಾಮದ ನಾಗಮ್ಮ ಕೋಂ ಪುರುಷಾಮ ನಾಯ್ಕರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 6,636 ರೂಪಾಯಿ. ಹೊಸಕೋಟೆ ಗ್ರಾಮದ ಮುರಮ್ಮ ಕೋಂ ಲಿಂಗಪ್ಪರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 16,432 ರೂಪಾಯಿ. ಹೊಸಕೋಟೆ ಗ್ರಾಮದ ಮಾದೇವಿ ಕೋಂ ರಂಗಶೆಟ್ಟಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 13,904 ರೂಪಾಯಿ. ಮೊಳರಾಜನಹುಂಡಿ ಗ್ರಾಮದ ಮಾದೇವಮ್ಮ ಕೋಂ ರಾಮಿರೇಗೌಡರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 16,432 ರೂಪಾಯಿ. ಹೊಸಕೋಟೆ ಗ್ರಾಮದ ರತ್ನಮ್ಮ ಕೋಂ ಮಾದಪುರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 16,432 ರೂಪಾಯಿ. ಮೂಡಹಳ್ಳಿ ಗ್ರಾಮದ ನಿರ್ಮಲಾ ಬಿನ್ ಬಸವರಾಜೋಗೇರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 16,432 ರೂಪಾಯಿ. ಮೂಡಹಳ್ಳಿ ಗ್ರಾಮದ ರೇಖಾ ಕೋಂ ಮಾದೇವಸ್ವಾಮಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 16,432 ರೂಪಾಯಿ. ಹೊಸಕೋಟೆ ಗ್ರಾಮದ ಜಾನಮ್ಮ ಕೋಂ ಪ್ರಕಾಶ್ ಅವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 18,960 ರೂಪಾಯಿ. ಮೂಡಹಳ್ಳಿ ಗ್ರಾಮದ ಮಾದೇವಮ್ಮ ಕೋಂ ಶಿವಸ್ವಾಮಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 16,432 ರೂಪಾಯಿ. ಹೊಸಕೋಟೆ ಗ್ರಾಮದ ಸಿದ್ದರಾಜಮ್ಮ ಕೋಂ ಸುರೇಶ್ ರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 8,848 ರೂಪಾಯಿ. ಹೊಸಕೋಟೆ ಗ್ರಾಮದ ರತ್ನಮ್ಮ ಕೋಂ ಶಿವಣ್ಣರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 8,848 ರೂಪಾಯಿ. ಹೊಸಕೋಟೆ ಗ್ರಾಮದ ಶೋಭಾ ಕೋಂ ಮಾದೇವನಾಯ್ಕರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 8,848 ರೂಪಾಯಿ. ಹೊಸಕೋಟೆ ಗ್ರಾಮದ ರಾಜಮ್ಮ ಕೋಂ ಮಾದಪ್ಪರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 27,808 ರೂಪಾಯಿ. ಹೊಸಕೋಟೆ ಗ್ರಾಮದ ಪುಟ್ಮಾದಮ್ಮ ಕೋಂ ಲೇಟ್ ಮಾಚೆಟ್ಟಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 27,808 ರೂಪಾಯಿ. ಹೊಸಕೋಟೆ ಗ್ರಾಮದ ಸುಧಾ ಕೋಂ ಶಾಂತರಾಜರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 27,808 ರೂಪಾಯಿ. ಹೊಸಕೋಟೆ ಗ್ರಾಮದ ಮಣಿ ಕೋಂ ನಾಗರಾಜರವರ ವಸತಿ ನಿರ್ಮಾಣ ಕೂಲಿ ಮೊತ್ತ 11,376 ರೂಪಾಯಿ. ಹೊಸಕೋಟೆ ಗ್ರಾಮದ ಸವಿತಾ ಕೋಂ ಕೃಪಾಶಂಕರ್ ಅವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 11,060 ರೂಪಾಯಿ. ಹೊಸಕೋಟೆ ಗ್ರಾಮದ ಗೌರಮ್ಮ ಕೋಂ ಮಾದೇವ್ ಶೆಟ್ಟಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 18,960 ರೂಪಾಯಿ. ಹೊಸಕೋಟೆ ಗ್ರಾಮದ ನಂದಿನಿ ಆರ್ ಕೋಂ ಸಿದ್ದರಾಜರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 27,808 ರೂಪಾಯಿ. ಆಲತ್ತೂರು ಗ್ರಾಮದ ರಾಜಮ್ಮ ಕೋಂ ಸಿದ್ದಪ್ಪರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 11,376 ರೂಪಾಯಿ. ಹೊಸಕೋಟೆ ಗ್ರಾಮದ ನಾಗಮ್ಮ ಕೋಂ ರೇಟ್ ಸಿದ್ದಶೆಟ್ಟಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 8,848 ರೂಪಾಯಿ. ಹೊಸಕೋಟೆ ಗ್ರಾಮದ ಕೆಂಪಮ್ಮ ಕೋಂ ಶಿವಣ್ಣರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 8,848 ರೂಪಾಯಿ. ಹೊಸಕೋಟೆ ಗ್ರಾಮದ ಲಕ್ಷ್ಮಮ್ಮ ಕೋಂ ಮಾದನಾಯ್ಕರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 27,176 ರೂಪಾಯಿ. ಹೊಸಕೋಟೆ ಗ್ರಾಮದ ಯಶೋಧ ಕೋಂ ಕಾಳಿಂಗಪ್ಪರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 27,808 ರೂಪಾಯಿ. ಹೊಸಕೋಟೆ ಗ್ರಾಮದ ಶಿಲ್ಪಾ ಕೋಂ ನಾಗರಾಜರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 25,912 ರೂಪಾಯಿ. ಮಾದೇನಹುಂಡಿ ಗ್ರಾಮದ ಶ್ರುತಿ ಡಿಜಿ ಕೋಂ ಸದಾಶಿವ ಎಂಎಸ್ ರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 8,216 ರೂಪಾಯಿ. ರತ್ನಮ್ಮ ಕೋಂ ಮೊರಪ್ಪರವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000, ಖರ್ಚಾಗಿರ್ತಕ್ಕಂಥ 11,376 ರೂಪಾಯಿ. ಆಲತ್ತೂರು ಗ್ರಾಮದ ಮಾದೇವಣ್ಣ ಎಎಂ ಕೋಂ ಮರಿಶೆಟ್ಟಿರವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000, ಖರ್ಚಾಗಿರ್ತಕ್ಕಂಥದ್ದು 7,584 ರೂಪಾಯಿ. ಆಲತ್ತೂರು ಗ್ರಾಮದ ಪುಟ್ಟಮ್ಮ ಕೋಂ ಲೇಟ್ ಮಾದೇವಣ್ಣರವರ ವಸತಿ ನಿರ್ಮಾಣ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000, ಖರ್ಚಾಗಿರ್ತಕ್ಕಂಥ ಕೂಲಿ ಮೊತ್ತ 3,160 ರೂಪಾಯಿ. ಮಾದೈನುಂಡಿ ಗ್ರಾಮದ ಜಯಮ್ಮ ಕೋಂ ಮಲ್ಲಣ್ಣರವರ ವಸತಿ ನಿರ್ಮಾಣ ಕಾಮಗಾರಿ ಖರ್ಚಾಗಿರ್ತಕ್ಕಂಥದ್ದು 11,376 ರೂಪಾಯಿ.
ಹೊಸಕೋಟೆ ಗ್ರಾಮದ ಪುಷ್ಪಕಂ ಜಗದೀಶ್ ಅವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ಕೂಲಿಯಾಗಿರ್ತಕ್ಕಂಥದ್ದು 7,584 ರೂಪಾಯಿ. ಹೊಸಕೋಟೆ ಗ್ರಾಮದ ಮಾದೇವಸ್ವಾಮಿ ಬಿನ್ ಮರೆಯರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ಕೂಲಿಯಾಗಿರ್ತಕ್ಕಂಥ 11,376 ರೂಪಾಯಿ. ಮಾದಾಯನುಂಡಿ ಗ್ರಾಮದ ರತ್ನಮ್ಮ ಲೇಟ್ ಶಿವಲಿಂಗಪುರ ಮನೆ ನಿರ್ಮಾಣ ಕಾಮಗಾರಿ ಖರ್ಚಾಗಿರ್ತಕ್ಕಂಥದ್ದು 8,848 ರೂಪಾಯಿ. ಮಾದಾಯನುಂಡಿ ಗ್ರಾಮದ ದೇವಮ್ಮ ಮಾದೇವಪುರ ಅವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 8,848 ರೂಪಾಯಿ. ಮೂಡಹಳ್ಳಿ ಗ್ರಾಮದ ಶಿವನಂಜಮ್ಮ ರಾಜಶೇಖರ ಅವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿಯಾಗಿರ್ತಕ್ಕಂಥ 12,008 ರೂಪಾಯಿ. ಮೂಡಹಳ್ಳಿ ಗ್ರಾಮದ ರಾಜಮ್ಮ ಚಿಕ್ಕಮಾದೇವರವರ ಮನೆ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 22,752 ರೂಪಾಯಿ. ಹೊಸಕೋಟೆ ಗ್ರಾಮದ ಚಿಕ್ಕನಂಜಯ್ಯ ಮಾದೇವರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ ಆಗಿರ್ತಕ್ಕಂಥದ್ದು 27,808 ರೂಪಾಯಿ. ಹೊಸಕೋಟೆ ಗ್ರಾಮದ ಪುಷ್ಪಕಂ ಶಂಕರ್ ಅವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿಯಾಗಿರ್ತಕ್ಕಂಥದ್ದು 4,424 ರೂಪಾಯಿ. ಹೊಸಕೋಟೆ ಗ್ರಾಮದ ಮಾದೇವ ಬಿನ್ ಲೇಟ್ ಕೆಂಪು ಪುಟ್ಟಯ್ಯರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಅಂದಾಜು ಮೊತ್ತ 12,000 ಕೂಲಿಯಾಗಿರ್ತಕ್ಕಂಥ 5,372 ರೂಪಾಯಿ. ಹೊಸಕೋಟೆ ಗ್ರಾಮದ ರಮ್ಯಾ ಮಹೇಶ್ HR ರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಕೂಲಿ 7,584 ರೂಪಾಯಿ. ಹೊಸಕೋಟೆ ಗ್ರಾಮದ ಗೀತಾ ರವಿರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಅಂದಾಜು ಮೊತ್ತ 12,000 ರೂಪಾಯಿ ಕೂಲಿಯಾಗಿರ್ತಕ್ಕಂಥ 11,376 ರೂಪಾಯಿ. ಹೊಸಕೋಟೆ ಗ್ರಾಮದ ಸರಸ್ವತಿ ಅವಿನಾಶ್ ರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ ಕೂಲಿ ಖರ್ಚಾಗಿರ್ತಕ್ಕಂಥದ್ದು 11,376 ರೂಪಾಯಿ. ಆಲತ್ತೂರು ಗ್ರಾಮದ ಚಂದ್ರಮ್ಮ ಶೇಖರಪುರ ಅವರ ಮನೆಯಲ್ಲಿ ಶೌಚಾಲಯ ಮನೆ ನಿರ್ಮಾಣ ಕಾಮಗಾರಿ ಕೂಲಿ ಖರ್ಚಾಗಿರ್ತಕ್ಕಂಥದ್ದು 20,224 ರೂಪಾಯಿ. ಹೊಸಕೋಟೆ ಗ್ರಾಮದ ರತ್ನಮ್ಮ ಶಿಶೆಟ್ಟಿರವರ ಮನೆ ನಿರ್ಮಾಣ ಕಾಮಗಾರಿ ಕೂಲಿಯಾಗಿರ್ತಕ್ಕಂಥದ್ದು 8,848 ರೂಪಾಯಿ. ಹೊಸಕೋಟೆ ಗ್ರಾಮದ ಕೆಂಪಮ್ಮ ಚಿಕ್ಕಮ್ಮ ಶೆಟ್ಟಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿಯಾಗಿರ್ತಕ್ಕಂಥದ್ದು 13,272 ರೂಪಾಯಿ. ಹೊಸಕೋಟೆ ಗ್ರಾಮದ ರೇವಮ್ಮ ಜಾವ್ ಶೆಟ್ಟಿ ಮನೆ ನಿರ್ಮಾಣ ಕಾಮಗಾರಿ ಕೂಲಿಯಾಗಿರ್ತಕ್ಕಂಥ 18,960 ರೂಪಾಯಿ. ಹೊಸಕೋಟೆ ಗ್ರಾಮದ ಸುಮಾ ಗುರುರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ ಆಗಿರ್ತಕ್ಕಂಥದ್ದು 8,848 ರೂಪಾಯಿ. ಹೊಸಕೋಟೆ ಗ್ರಾಮದ ಶಶಿ ಬಸವರಾಜರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿಯಾಗಿರ್ತಕ್ಕಂಥದ್ದು 27,808 ರೂಪಾಯಿ. ಹೊಸಕೋಟೆ ಗ್ರಾಮದ ದೊರೆಸ್ವಾಮಿ ಬಿನ್ ಲೇಟ್ ರಂಗನಾಯ್ಕರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ಕೂಲಿ ಮೊತ್ತ ಆಗಿರ್ತಕ್ಕಂಥ 11,376 ರೂಪಾಯಿ. ಮಲ್ರಾಜನುಂಡಿ ಗ್ರಾಮದ ಈರಣ್ಣ ಬಿನ್ ಲೇಟ್ ಚಿಕ್ಕೇಗೌಡರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಅಂದಾಜು ಮೊತ್ತ 12,000 ರೂಪಾಯಿ ಕೂಲಿಯಾಗಿರ್ತಕ್ಕಂಥದ್ದು 11,376 ರೂಪಾಯಿ. ಆಲತ್ತೂರು ಗ್ರಾಮದ AS ಜಗದಾಂಬ ಮಲ್ಲಸ್ವಾಮಿರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ ಕೂಲಿಯಾಗಿರ್ತಕ್ಕಂಥ 11,376 ರೂಪಾಯಿ. ಮೂಡಹಳ್ಳಿ ಗ್ರಾಮದ ರತ್ನಮ್ಮ ನಟರಾಜರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ ಆಗಿರ್ತಕ್ಕಂಥ 16,432 ರೂಪಾಯಿ. ಹೊಸಕೋಟೆ ಗ್ರಾಮದ HM ಗುರ್ಲಿಂಗಪ್ಪ ಬಿನ್ ಲೇಟ್ ಮಾದೇವಪ್ಪರವರ ಜಮೀನಿನಲ್ಲಿ ನೀರುಗಾಲುವೆ ಕಾಮಗಾರಿ ಅಂದಾಜು ಮೊತ್ತ 95,000 ರೂಪಾಯಿ ಕೂಲಿಯಾಗಿರ್ತಕ್ಕಂಥದ್ದು 35,392 ರೂಪಾಯಿ. ಮೂಡಹಳ್ಳಿ ಗ್ರಾಮದ ರೇಖಾ ಮಾದೇವಸ್ವಾಮಿರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ ಕೂಲಿ ಖರ್ಚಾಗಿರ್ತಕ್ಕಂಥ 11,376 ರೂಪಾಯಿ. ಮೂಡಹಳ್ಳಿ ಗ್ರಾಮದ ರಾಜಮ್ಮ ಗೋವಿಂದರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ ಕೂಲಿಯಾಗಿರ್ತಕ್ಕಂಥದ್ದು 8,848 ರೂಪಾಯಿ. ಹೊಸಕೋಟೆ ಗ್ರಾಮದ ಜಾನಮ್ಮ ಪ್ರಕಾಶ್ ಅವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ಕೂಲಿ 11,376 ರೂಪಾಯಿ. ಮೊಳರಾಜನುಂಡಿ ಗ್ರಾಮದ ರಾಜಮ್ಮ ಲೇಟ್ ಪುಟ್ಟೇಗೌಡರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 23,068 ರೂಪಾಯಿ. ಆಲತ್ತೂರು ಗ್ರಾಮದ ನಾಗಮ್ಮ ಗುರುಸ್ವಾಮಿರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 25,912 ರೂಪಾಯಿ. ಹೊಸಕೋಟೆ ಗ್ರಾಮದ ಮಲ್ಲಿಗಮ್ಮ ಮಾದೇವರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 27,808 ರೂಪಾಯಿ. ಹೊಸಕೋಟೆ ಗ್ರಾಮದ ಶ್ರೀ ಗುರುಮಲ್ಲೇಶ್ವರ ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯ ಮುಂದುವರೆದ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 36,340 ರೂಪಾಯಿ ಅಂದಾಜು ಮೊತ್ತ 2,30,000 ರೂಪಾಯಿ. ಹೊಸಕೋಟೆ ಗ್ರಾಮದ ನಾಯಕರ ಬೀದಿ ಅಂಗನವಾಡಿ ಕೇಂದ್ರದ ಆವರಣ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 3 ಲಕ್ಷ ರೂಪಾಯಿ ಕೂಲಿ ಖರ್ಚಾಗಿರ್ತಕ್ಕಂಥದ್ದು 56,880 ರೂಪಾಯಿ. ಹೊಸಕೋಟೆ ಗ್ರಾಮದ ಪರಿಶಿಷ್ಟ ಪಂಗಡ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 3 ಲಕ್ಷ ರೂಪಾಯಿ ಕೂಲಿ ಆಗಿರ್ತಕ್ಕಂಥದ್ದು 99,856 ರೂಪಾಯಿ. ಹೊಸಕೋಟೆ ಗ್ರಾಮದ ರಾಂಪುರ ಚಾನಲ್ನಿಂದ ಹೊಸ ಸಣ್ಣಪ್ಪನ ಜಮೀನಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 2,50,000 ರೂಪಾಯಿ ಕೂಲಿ ಆಗಿರ್ತಕ್ಕಂಥದ್ದು 44,244 ರೂಪಾಯಿ. ಮಲ್ರಾಜನುಂಡಿ ಗ್ರಾಮದ ಲೋಕೇಶ್ ಬಿನ್ ಚಿಕ್ಕೇಗೌಡರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ ಕೂಲಿ ಖರ್ಚಾಗಿರ್ತಕ್ಕಂಥದ್ದು 3,160 ರೂಪಾಯಿ.
ಹೊಸಕೋಟೆ ಗ್ರಾಮದ ಮಾದೇವಮ್ಮ ಮಾದೇವನಾಯ್ಕರವರ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ, ಕೂಲಿ ಖರ್ಚಾಗಿರ್ತಕ್ಕಂಥ 3,792 ರೂಪಾಯಿ. ಮಾದೇವನುಂಡಿ ಗ್ರಾಮದ ಬಸವರಾಜ್ ಬಿನ್ ಲೇಟ್ ಬಸಪ್ಪರವರ ಜಮೀನಿನಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ, ಕೂಲಿ ಆಗಿರ್ತಕ್ಕಂಥದ್ದು 3,160 ರೂಪಾಯಿ. ಮಾದೇವನುಂಡಿ ಗ್ರಾಮದ ಸುಮತಿ ಶಿವಮಲಪ್ಪರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ, ಕೂಲಿ ಖರ್ಚಾಗಿರ್ತಕ್ಕಂಥದ್ದು 3,160 ರೂಪಾಯಿ. ಮಾದೇವನುಂಡಿ ಗ್ರಾಮದ ಶಿವಸ್ವಾಮಿ ಬಿನ್ ಲೇಟ್ ಚೆನ್ಮಲ್ಲಪ್ಪರವರ ಮನೆಯಲ್ಲಿ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 12,000 ರೂಪಾಯಿ, ಕೂಲಿ ಖರ್ಚಾಗಿರೋದು 3,160 ರೂಪಾಯಿ. ಹೊಸಕೋಟೆ ಗ್ರಾಮದ ಗುರ್ಸಿದ್ದರ ಜಮೀನಿನಿಂದ ಸಂತೋಷ್ ಅವರ ಜಮೀನಿನವರೆಗೆ ನೀರುಗಾಲುವೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ಅಂದಾಜು ಮೊತ್ತ 93,150 ರೂಪಾಯಿ, ಖರ್ಚಾಗಿರ್ತಕ್ಕಂಥದ್ದು 22,120 ರೂಪಾಯಿ. ಅಂದರೆ ಈ ನೀರುಗಾಲುವೆ ಕಾಮಗಾರಿಗಳು ಕಳೆದ ಬಾರಿ ಆಡಿಟ್ಟು ಆಗಿದೆ. ಉಳಿಕೆ NMR ಏನಿದೆ ಅಂದಾಜು ಮೊತ್ತಕ್ಕೆ ಅದು ಉಳಿದಿರೋ NMRಗಳನ್ನ ಹಾಕೊಡ್ತಕ್ಕಂಥದ್ದು. ಈ ಹೊಸ ಕಾಮಗಾರಿಗಳೆಲ್ಲ ಕಳೆದ ಬಾರಿ ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಉಳಿಕೆ NMR ಏನಿದೆ ಅದು ಹಾಕಿ ಬಂದಿರತಕ್ಕಂಥ ಕೂಲಿ ಮೊತ್ತ ಇದು. ಹೊಸಕೋಟೆ ಗ್ರಾಮದ ನಾಗಪ್ಪನವರ ಜಮೀನಿಂದ ಕರಿಗಂಡು ಮಾದೇವನವರ ಜಮೀನಿನ ತನಕ ನೀರುಗಳು ಹೂಳು ಎತ್ತುವ ಕಾಮಗಾರಿ ಅಂದಾಜು ಮೊತ್ತ 93,150 ರೂಪಾಯಿ, ಕೂಲಿ ಆಗಿರ್ತಕ್ಕಂಥದ್ದು 23,384 ರೂಪಾಯಿ. ಹೊಸಕೋಟೆ ಗ್ರಾಮದ ಕೂಸಪ್ಪ ಮಾದಪ್ಪರವರ ಜಮೀನಿನಿಂದ ಕರಣ್ ಮಾದೇವನಾಯ್ಕರವರ ಜಮೀನಿನ ತನಕ ನೀರುಗಾಲುವೆ ಹೂಳು ಎತ್ತುವ ಕಾಮಗಾರಿ ಅಂದಾಜು ಮೊತ್ತ 93,150 ರೂಪಾಯಿ, ಖರ್ಚಾಗಿರ್ತಕ್ಕಂಥದ್ದು 20,540 ರೂಪಾಯಿ. ಆಲತ್ತೂರು ಗ್ರಾಮದ ಕೊಲ್ರಿ ಮಾದೇವಪುರ ಜಮೀನಿನಿಂದ ಉಂಡಿ ಮಲ್ಲಪ್ಪನ ಜಮೀನಿನ ತನಕ ನೀರುಗಾಲುವೆಯಲ್ಲಿ ಹೂಳು ತೆಗೆಯುವ ಕಾಮಗಾರಿ ಅಂದಾಜು ಮೊತ್ತ 93,000 ರೂಪಾಯಿ, ಕೂಲಿ ಆಗಿರ್ತಕ್ಕಂಥದ್ದು 30,336 ರೂಪಾಯಿ. ಆಲತ್ತೂರು ಗ್ರಾಮದ ಮಾದೇವರ ಜಮೀನಿನ ಹತ್ತಿರುವ ಚೆಕ್ ಡ್ಯಾಮ್ ಹೂಳು ತೆಗೆಯುವುದು ಅಂದಾಜು ಮೊತ್ತ 95,000 ರೂಪಾಯಿ, ಕೂಲಿ ಆಗಿರ್ತಕ್ಕಂಥದ್ದು 13,272 ರೂಪಾಯಿ. ಹೊಸಕೋಟೆ ಗ್ರಾಮದ ಮೈಸೂರು ಮುಖ್ಯ ರಸ್ತೆಯಿಂದ ಮಹೇಶ್ ಅವರ ಜಮೀನಿನ ತನಕ ನೀರುಗಾಲುವೆ ಹೂಳು ಎತ್ತುವ ಕಾಮಗಾರಿ ಅಂದಾಜು ಮೊತ್ತ 3 ಲಕ್ಷ ರೂಪಾಯಿ, ಖರ್ಚಾಗಿರ್ತಕ್ಕಂಥದ್ದು 39,816 ರೂಪಾಯಿ. ಕೊನೆಯದಾಗಿ ಹೊಸಕಟ್ಟೆ ತಿಪ್ಪನಕಟ್ಟೆ ಕೆರೆ ಹೂಳು ಎತ್ತುವ ಮತ್ತು ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 8 ಲಕ್ಷ, ಖರ್ಚಾಗಿರ್ತಕ್ಕಂಥದ್ದು 4,22,808 ರೂಪಾಯಿ. ಇಷ್ಟು ಕಾಮಗಾರಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳು. ಈ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಏನಾದರೂ ಲೋಪದೋಷಗಳು ಇದ್ದಂಥ ಸಂದರ್ಭದಲ್ಲಿ ಹೇಳ್ಬೋದು, ಅದನ್ನ ನಾವು ಅಳವಡಿ ಮಾಡ್ತೀವಿ. ಇಲ್ಲ ಅಂತ ಸಂದರ್ಭದಲ್ಲಿ 15ನೇ ಹಣಕಾಸು ಕಾಮಗಾರಿಗೆ ಸಂಬಂಧಿಸಿದಂತೆ 11 ಕಾಮಗಾರಿಗಳು ಅನುಷ್ಠಾನ ಆಗಿವೆ. ಅದು ಯಾವುದು ಅಂತ ನಿಮ್ಮ ಮುಂದೆ ವರದಿ ಮಂಡನೆ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಆಕ್ಷೇಪಣೆ ಇದೆಯಾ? ಸರ್, ಇದು ನಮ್ಮ ಹೊಸಕೋಟೆ 4ನೇ ಅಂಗನವಾಡಿ ಕೇಂದ್ರಕ್ಕೆ 3 ಲಕ್ಷ ಆಗಿದೆ ಅಂತ ಹೇಳಿದ್ರಿ. ಆಟದ ಮೈದಾನ ಮತ್ತೆ ಅಲ್ಲಿ ಏನು ಕೆಲಸ ಆಗೇ ಇಲ್ಲ. ಅರ್ಧ ಕಾಂಪೌಂಡ್ ಆಗಿದೆ, ಅರ್ಧ ಸತ್ತ ಎಲ್ಲ ಬೆಳಕಂಡು ತುಂಬಾ ಆವರಣ ಅಭಿವೃದ್ಧಿ ಇದೆ. ಅದು ನಾನು ಹೋಗಿ ವರ್ಕ್ ನೋಡಿದ್ದೀನಿ. ಏನ್ ಗೊತ್ತಾ, ಕೆಲಸ ಮಾಡಿಸೋರು ಕೆಲಸ ಮಾಡಿಸ್ಕೊಡ್ತಾರೆ. ಫೋಟೋಸ್ ಇದೆ, ಫೈಲ್ ಇದೆ, ಬೇಕಾದ್ರೆ ನಾನು ತೋರಿಸ್ತೀನಿ ನಿಮ್ಗೆ. ಕೆಲಸ ಮಾಡ್ತಿದ್ದಾರೆ. ಅದೇನಾಗಿದೆ ಗೊತ್ತಾ, ಏನಾಗಿದೆ ಹೇಳ್ತೀನಿ ಕೇಳಿ, ನಿಮ್ಗೆ ಹೇಳ್ಬಿಡ್ತೀನಿ. ಈಗ ನೀವು ಕನ್ಫ್ಯೂಸ್ ಆಗಬೇಡಿ. ಏನು ನಿಮ್ಗೆ ದುಡ್ಡು ಪೇಮೆಂಟ್ ಆಗಿದೆ, ಅಷ್ಟು ಕೆಲಸ ಮಾಡಿದ್ದಾರೆ, ಇನ್ನು ಪೆಂಡಿಂಗ್ ಇದೆ. ಅದಕ್ಕೆ ನಿಮ್ಗೆ ಪೂರ್ಣ ಪ್ರಮಾಣದ ಕೆಲಸ ಮಾಡ್ಕೊಡ್ತಾರೆ. ಸರಿ ಅಲ್ವಾ? ಕೆಲಸ ಆಗ್ಬೇಕು. ಈಗ ನಿಮ್ಗೆ ನಾನು ಎಷ್ಟು ಸಾವಿರ ಹೇಳಿದೆ ನಿಮ್ಗೆ, ಅದು ಈಗ ಬರೀ 56,880 ರೂಪಾಯಿ, 3 ಲಕ್ಷ ರೂಪಾಯಿ ಎಸ್ಟಿಮೇಷನ್ ಇರೋದು. ಇನ್ನು 2,40,000 ಚಿಲ್ಲರೆ ಇದೆ. ಅದಕ್ಕೆ ಮುಂದೆ ದುಡ್ಡು ಅದು NMR ಹಾಕಿ ತೆಗಿಸಿ ಮುಂದಕ್ಕೆ ಅಲ್ಲಿ ಏನ್ ಕೆಲಸ ಆಗಬೇಕು ಪೂರ್ಣ ಪ್ರಮಾಣದ ಕೆಲಸ ಮಾಡ್ಕೊಡ್ತಾರೆ. ಈಗ ಏನ್ ಅಮೌಂಟ್ ಬಿಡುಗಡೆ ಆಗಿದೆ ನಾನು ಹೋಗಿ ನೋಡ್ಕೊ ಬಂದಿದ್ದೀನಿ. ಬಿಲ್ ಕೊಟ್ಟಿಲ್ಲ, ಕೊಟ್ಟಾಗ ಮಾಡ್ತಾರೆ. ನಮ್ದು ಉದ್ಯೋಗ ಖಾತ್ರಿ ಕೆಲಸ ಹೆಂಗೆ ಅಂದ್ರೆ ಹಂತವಾಗಿ ಮಾಡ್ಬೇಕು. ಒಂದೇ ಸರಿ ಎಲ್ಲ ತಗೊಳಕ್ಕಾಗಲ್ಲ. ಅರ್ಧ ಕಾಂಪೌಂಡ್ ಆಗಿದೆ, ಅರ್ಧ ಆಗಿಲ್ಲ. ಅಲ್ಲಿ ನಾನು ಹೇಳ್ತೀನಿ ಅದ ನಿಮ್ಗೆ ನಾನು ಹೇಳ್ತೀನಿ ಅವೆಲ್ಲ ಬರುತ್ತೆ. ಅಲ್ಲೇನೆ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಮಕ್ಕಳ ನಮ್ಮ ಮನೆ ಭೇಟಿಗೂ ಹೋಗಂಗಿಲ್ಲ. ಈಗ ಹೆಂಗೆ ಅಂದ್ರೆ ನಿಜ, ನೀವ್ ಹೇಳೋದು ನಿಜ. ನಮ್ ಉದ್ಯೋಗ ಖಾತ್ರಿ ಹೆಂಗೆ ಅಂದ್ರೆ ಅಮ್ಮ, ಒಂದೇ ಸರಿ ನಾವೆಲ್ಲ ಕೆಲಸನ ಮಾಡ್ಕೊಳಕ್ ಆಗಲ್ಲ. 4 ಅಂತ 3 ಹಂತದಲ್ಲಿ GPS ಮಾಡಿ ಮಾಡ್ತಕ್ಕಂಥ ಕೆಲ್ಸಗಳು ಉದ್ಯೋಗ ಖಾತ್ರಿ. ಕೂಲಿ ಸಿಗ್ಲಿ ಬಡವರಿಗೆ ಅನ್ನೋ ಕೆಲಸದಲ್ಲಿ ಆ ಒಂದು ಉದ್ದೇಶದಿಂದ ಆ ಹಂತದಲ್ಲಿ ಆ ಅಮೌಂಟ್ ಏನ್ ಬಿಡುಗಡೆ ಆಗುತ್ತೆ ಅದಕ್ಕೆ ತಕ್ಕಂಗೆ ಕೆಲಸ ನಡೆದಿರ್ತದೆ. ಆದಷ್ಟು ಬೇಗ ಮಾಡ್ತಾರೆ. ಇದ್ರದ್ದೇನು ಸಮಸ್ಯೆ ಇಲ್ವಾಗರ? ಇನ್ನು 15ನೇ ಹಣಕಾಸಿಗೆ ಸಂಬಂಧಪಟ್ಟಂಗ 11 ನಿಮ್ಮಲ್ಲಿ 15ನೇ ಹಣಕಾಸಿಗೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಹೊಸಕೋಟೆ ಗ್ರಾಮದ ಉಪ್ಪಾರ ಜನಾಂಗದ ಚಾವಡಿಯಿಂದ ರೇವಮ್ಮರವರ ಮನೆಯವರೆಗೆ ಪೈಪ್ ಲೈನ್ ಕಾಮಗಾರಿ ಅಂದಾಜು ಮೊತ್ತ 60,000, ಖರ್ಚಾಗಿರ್ತಕ್ಕಂಥದ್ದು 59,840 ರೂಪಾಯಿ. ಹೊಸಕೋಟೆ ಗ್ರಾಮದ ಪರಿಶಿಷ್ಟ ಜಾತಿ 4ನೇ ವಾರ್ಡ್ನ ಎಲ್ಲಾ ಬೀದಿ ಚರಂಡಿಗಳ ಸ್ವಚ್ಛತೆ ಕಾಮಗಾರಿ ಅಂದಾಜು ಮೊತ್ತ 50,000,
ಖರ್ಚಾಗಿರ್ತಕ್ಕಂಥದ್ದು 49,968 ರೂಪಾಯಿ. ಹೊಸಕೋಟೆ ಗ್ರಾಮದ ನಾಯಕರ ಬೀದಿಯ 2ನೇ ವಾರ್ಡ್ನ ಎಲ್ಲಾ ಬೀದಿ ಚರಂಡಿಗಳ ಸ್ವಚ್ಛತೆ ಹಾಗೂ ಎಲ್ಲಾ ಚರಂಡಿ ವಾಟರ್ ಲೆವೆಲಿಂಗ್ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ, ಖರ್ಚಾಗಿರ್ತಕ್ಕಂಥದ್ದು 99,931 ರೂಪಾಯಿ. ಹೊಸಕೋಟೆ ಗ್ರಾಮದ ಮುಖ್ಯ ರಸ್ತೆಯಿಂದ ಪರಿಶಿಷ್ಟ ಜಾತಿ ಜನಾಂಗದ ಮೂಡಲದೇವಿ ದೇವಸ್ಥಾನ ಆವರಣದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 1,50,000, ಖರ್ಚಾಗಿರ್ತಕ್ಕಂಥದ್ದು 1,49,591 ರೂಪಾಯಿ. ಮೂಡಹಳ್ಳಿ ಗ್ರಾಮದ ನಾಯಕರ ಜನಾಂಗದ ಪುಟ್ಮಾದಮ್ಮನ ಮನೆಯಿಂದ ಮಾದೇವರ ಮನೆಯ ತನಕ ಚರಂಡಿ ಸ್ಲ್ಯಾಬ್ ನಿರ್ಮಾಣ ಅಂದಾಜು ಮೊತ್ತ 40,000, ಖರ್ಚಾಗಿರ್ತಕ್ಕಂಥದ್ದು 39,695 ರೂಪಾಯಿ. ಹೊಸಕೋಟೆ ಗ್ರಾಮದ ನಾಯಕರ ಬೀದಿ ವಾರ್ಡ್ 1ರ ಎಲ್ಲಾ ಬೀದಿ ಚರಂಡಿಗಳ ಸ್ವಚ್ಛತೆ ನಿರ್ವಹಣೆ ಅಂದಾಜು ಮೊತ್ತ 50,000, ಖರ್ಚಾಗಿರ್ತಕ್ಕಂಥದ್ದು 49,968 ರೂಪಾಯಿ. ಮಲ್ರಾಜನಹುಂಡಿ ಗ್ರಾಮದ ಮಹಾದೇವ ಸ್ವಾಮಿ ಸುಬ್ಬಣ್ಣರವರ ಮನೆ ಮುಂದೆ ಇರುವ ಬಾವಿಗಳಿಗೆ ಕಟ್ಟಡ ದುರಸ್ತಿ ಹಾಗೂ ಕಬ್ಬಿಣ ಜಾಲರಿ ಅಳವಡಿಸುವುದು ಅಂದಾಜು ಮೊತ್ತ 30,000, ಖರ್ಚಾಗಿರ್ತಕ್ಕಂಥದ್ದು 29,745. ಮಲ್ರಾಜನಹುಂಡಿ ಗ್ರಾಮದ ಎಂಪಿ ಮಹಾದೇವಪ್ಪನ ಮನೆಯಿಂದ ಅಡಿಗೆ ರಾಜು ಮನೆಯವರೆಗೆ ಚರಂಡಿ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ ಅಂದಾಜು 50,000, ಖರ್ಚಾಗಿರ್ತಕ್ಕಂಥದ್ದು 49,962 ರೂಪಾಯಿ. ಹೊಸಕೋಟೆ ಗ್ರಾಮದ ಪರಿಶಿಷ್ಟ ಜಾತಿ ಅಂಬೇಡ್ಕರ್ ಸಮುದಾಯದ ಭವನದ ಹತ್ತಿರ ತೊಂಬೆ ಮತ್ತು ಪ್ಲಾಟ್ಫಾರ್ಮ್ ದುರಸ್ತಿ ಮಾಡಿ ಬಣ್ಣ ತುಂಬುವುದು ಅಂದಾಜು ಮೊತ್ತ 30,000, ಖರ್ಚಾಗಿರ್ತಕ್ಕಂಥದ್ದು 29,892 ರೂಪಾಯಿ. ಮೂಡಹಳ್ಳಿ ಗ್ರಾಮದ 3 ಬಾವಿಗಳ ಸ್ವಚ್ಛತೆ ಮಾಡಿ ಕಸ ಬೀಳದಂತೆ ಜಾಲರಿ ಅಳವಡಿಸುವುದು ಅಂದಾಜು ಮೊತ್ತ 50,000, ಖರ್ಚಾಗಿರ್ತಕ್ಕಂಥದ್ದು 49,931 ರೂಪಾಯಿ. ಹೊಸಕೋಟೆ ಗ್ರಾಮ 3ನೇ ವಾರ್ಡ್ನ ಶ್ರೀ ಗುರುಮಲ್ಲೇಶ್ವರ ಮಠದ ಹಿಂಭಾಗ ಚರಂಡಿಗೆ ಸ್ಲ್ಯಾಬ್ ಮುಂದುವರೆದ ಕಾಮಗಾರಿ ಅಂದಾಜು 50,000, ಖರ್ಚಾಗಿರ್ತಕ್ಕಂಥದ್ದು 49,581 ರೂಪಾಯಿ. ಇದು 15ನೇ ಹಣಕಾಸು ಯೋಜನೆಯಲ್ಲಿ ಖರ್ಚಾಗಿರ್ತಕ್ಕಂಥ ಅನುದಾನ. ಅದರಲ್ಲಿ ನಿಮ್ಗೆ ಹೆಂಗೆ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯ ಭೌಗೋಳಿಕ ಮತ್ತು ನಿಮ್ಮ ಜನಸಂಖ್ಯೆ ಆಧಾರದ ಮೇಲೆ 15ನೇ ಹಣಕಾಸಿನ ಅನುದಾನ ನಿಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬಿಡುಗಡೆ ಆಗುತ್ತೆ. ಅದರಲ್ಲಿ ಶೇಕಡ ಏನು ಹಣ ಬಿಡುಗಡೆ ಆಗುತ್ತೆ ಅದರಲ್ಲಿ ನಿರ್ಬಂಧಿತ ಅನಿರ್ಬಂಧಿತ ಅಂತ ಮಾಡ್ಕೋಬೇಕು. ನಿರ್ಬಂಧಿತ ಮಾಡ್ಕೊಂಡಂಥದ್ದನ್ನ ಅದರಲ್ಲಿ 10 ಲಕ್ಷ ಹಣ ಬಿಡುಗಡೆ ಆಗಿದ್ರೆ 5 ಲಕ್ಷ 6 ಲಕ್ಷ ನಿರ್ಬಂಧಿತಕ್ಕೆ ಬಿಡುಗಡೆ ಆಗಿದ್ರೆ ಅದರಲ್ಲಿ ಕುಡಿಯುವ ನೀರಿಗೆ 50%, ನೈರ್ಮಲ್ಯಕ್ಕೆ 50%, ಅದರಲ್ಲಿ 6 ಲಕ್ಷದಲ್ಲಿ 3 ಲಕ್ಷ ಕುಡಿಯುವ ನೀರಿಗೆ 3 ಲಕ್ಷ ಇದಕ್ಕೆ ಉದಾಹರಣೆ ಕೊಡ್ತಿರೋದು ನಾನು. ಆ ರೀತಿ ಬಿಡುಗಡೆ ಮಾಡ್ಕೋಬೇಕು. ಅನಿರ್ಬಂಧಿತ ಅಂದರೆ ನಿಮ್ಮ ಕಚೇರಿ ಕೆಲಸದಾಗಿರ್ಬೋದು, ಸಣ್ಣ ಪುಟ್ಟ ವಾಟರ್ ಲೀಕೇಜು ಪ್ರತಿಯೊಂದು ಎಲ್ಲ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ನೀವು ಕ್ರಿಯಾ ಯೋಜನೆಯನ್ನು ತಯಾರಿಸಿ ಮಾಡ್ತಕ್ಕಂಥ ಕೆಲಸದ್ದು 15ನೇ ಹಣಕಾಸಿಗೆ ಸಂಬಂಧಪಟ್ಟಂಗೆ. ಇದ್ರಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಹೇಳ್ಬೋದು. ಇಷ್ಟು ಹೇಳೋ ವರದಿ ಮಂಡನೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಾತನ್ನು ಮುಗಿಸ್ತೀನಿ.